ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಆಡುವ ನೀಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡುವ ನೀಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾದರವಳ ಮದ್ದಲಿ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಜೈ ಅಗಡ ಬಂ ಬಂ ಭೋಲೆನಾಥಗೆ ಬಾ ನಮ್ಮ ಹೊಲಕ್ಕ ಬನ್ನಿಗಿಡದ ಬುಡಕ್ಕ ಗುಡುಗುಡು ಅಂತ ಐತಿ ಗುಡ ಮೇಲಾಗತೈತಿ ಆ ಜಾಗದಾಗ ಬಲ ಇಲ್ಲ ಕೋಡಿಲ್ಲ ಕೋಳಿಗೆ ಹಲ್ಲಿಲ್ಲ ಸತ್ತ ಹೆಣಕ ಜೀವವಿಲ್ಲ ಸತ್ತ ಮೇಲೆ ಸುಡುಗಡದಾಗ ಹೋಗಿತ್ತಾರ ಬುರ್ಷ ನಿಮ್ಮೆಲ್ಲ ರಾಣಿ ಮಾಡಿ ಹೇಳ್ತೀನಿ ನಾ ಅಂತೂ ಸ್ವಾಮಿ ಅಲ್ಲ ಹೌದು ಬಿಡ್ರಿ ಸಾಲಗಾರ ಕಾಟ ಹೆಚ್ಚಾಗಿಬಿಟ್ಟಿತ್ತು ನನಗೆ ಬಾರ್ನ್ಯಾಗ ಹೋದ್ರೆ ಸಿವಿ ಅನ್ನೋರು ಬಸ್ ಸ್ಟ್ಯಾಂಡ್ನಾಗ ಹೋದ್ರೆ ಸಿವಿ ಅನ್ನೋರು ಪಾಯ್ಕಾನ್ಯಾಗ ಕುಂದ್ರೆ ಕದ ಬಡ್ದು ಹೊರಗೆ ಬರ್ತೀನಿ ಒಳಗೆ ಬರಲಿ ಅಂತ ಕೇಳ್ತಿದ್ರು ಅಲ್ಲೇ ನಾಷ್ಟ ಮಾಡಕ್ಕೆ ಹೋಗಿದ್ನ್ಯಾ ನಾನು ಸುಮ್ಮ ಕುಂತ ಎದ್ದು ಬರ್ತಿದ್ದಿಲ್ಲ ನಾನು ಏನು ಕರಮ್ರಿಪ್ಪ ಎಲ್ಲರದು ನನಗೆ ಚಿಂತಿದ್ದಿಲ್ಲ ಈ ಧರ್ಮಸ್ಥಳ ಸಂಘದಂತೂ ಭಾಳ ಚಿಂತೆ ಐತಿ ಬಿಡತ್ತೆ ನನಗೆ ಮುಂಜಾನೆ ಯಾರಕ್ಕ ಬರ್ತಾರ ಇವಕ್ಕೆ ಹೆಂಡ್ರ ಮಕ್ಕಳು ಅದಾವೋ ಇಲ್ಲೋ ಹೇಳ್ರಿ ಸಾಲ ಕೊಡಿ ಹೇಳ್ರಿ ಬಡ್ಡಿ ಐತಿ ನೋಡ್ರಿ ಇವತ್ತು ಡೇಟ್ ಬಂತು ನೋಡ್ರಿ ನಿಮ್ಮದು ಇವ್ರು ಅವ್ರ ಯಾವಾಗ ಉಳ್ಳಿ ಹೊಕ್ಕವನು ಉಸು ಅದಕ್ಕೆ ಈ ಜೀವನ ಬ್ಯಾಡ ಅಂಥೇಳಿ ಸಾಯ್ಬೇಕಂತ ಹೋಗಿದ್ದೆ ಹೊಳಿಗೆ ಹಾರಿ ಅಷ್ಟೊತ್ತಿಗೆ ನನಕಿನ್ನ ಮುಂಚೆ ಒಬ್ಬ ದೊಡ್ಡ ಸ್ವಾಮಿ ಶಿವ 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 ಅಂತ ಹೊಳೆಗೆ ಮುನಿಗೆ ಹೇಳಕತ್ತಿದ್ದ ಹರ 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 ಅಂತ ನಾನು ಇವನು ಹಾಕೊಂಬಂದು ಬಿಟ್ಟೆ ಇವನ್ನ ಹಾಕೊಂಡಾಗಿಂದ ಭಾರಿ ಲಕ್ಕಾಗೈತಿ ನಮ್ದು ನನಗೆ ಸಾಲ ಕೊಟ್ಟು ಸಾಲಗಾರ 5,001 1,000 ನನ್ನ ಕೈಯಾಗ ಕೊಟ್ಟು ಕಾಲಿಗೆ ಬಿದ್ದು ಮುಂದೆ ಹೋಗಿ ಬಾ ಅಜ್ಜ ಅಂತಾರ ಇಂಥ ಪುಣ್ಯ ಅವಂಗಾರ ಸಿಗುತ್ತತ್ತೆ ಬ್ಯಾಡಪ್ಪ ದೇವ್ರಿ ಯವ್ವ ಈ ಊರಿನ ಎಲ್ಲ ಗ್ರಾಮ ದೇವತೆಗಳೇ ಮುಂದಲ್ ಜನ್ಮ ಹುಟ್ಟಿಸಿರಿ ನಾಯ ಹುಟ್ಟಿಸ್ರಿ ಅವ್ವ ಯವ್ವ ನನ್ನ ಅದು ಪೊಲೀಸ್ ನಾಯರ ಚಲೋ ದೊಡ್ಡದು ಸಾವುಜಿ ಅಂಥವೇ ಹುಟ್ಟಿಸ್ರಿ ಯಾಕಂದ್ರೆ ಚಿಕನ್ ಮಟನ್ ತತ್ತಿ ಪತ್ತರ ಹಾಕ್ತಾರ ಅವ್ರು ಇದನ್ನ ಬೀದಿನ ಹುಟ್ಟಿದ್ರು ಇಂಥವು ಬೆನ್ನು ಹತ್ತವು ಬಾಯ ಕಸ ಎಲ್ಲಿ ಹೋಗ್ಬೇಕು ನಾನೀಗ ಓ ಮುಂದ್ಲೂರಿಗೆ ಹೋಗ್ಬೇಕಲ್ಲ ಮೊದ್ಲು ಈ ಊರು ಬಿಡ್ಬೇಕಲ್ಲ ಈ ಊರಾಗಿದ್ದೆ ಧರ್ಮಸ್ಥಳ ಸಂಘದವ್ರು ಆ ಸಂಘ ಈ ಸಂಘ ಬಂದು ಬೆನ್ನು ಹತ್ತವು ಬೇಡ ನಾವು ಇಲ್ಲಿ ಯಾವ್ದ ಫಿಗರ್ ಬಂತಲ್ಲ ಇದು ಅಯ್ಯ ನಂದ ಹುಡುಗಿದು ಈಕಿನ್ ತಗೊಂಡು ಊರು ಬಿಡ್ಬೇಕನ ಇಲ್ಲಂದ್ರೆ ಮುಂಜಾನೆ ಎದ್ದು ನನ್ನ ಎಲ್ಲ ಆಲ್ ಭಕ್ತಾದಿಗಳು ಬಂದು ನನ್ನ ಪಾದರಕ್ಷೆಯಿಂದ ಹೊಡಿತಾರ ಐತಿ ಗುಡ ಮೇಲಾಗತೈತಿ ಆ ಜಾಗದಾಗ ಬಲ ಇಲ್ಲ ಈ ಜಾಗದಾಗ ಬಲ ಐತಿ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಹಲ್ಲಿಲ್ಲ ಸತ್ತ ನನಕ್ಕೆ ಜೀವವಿಲ್ಲ ಸತ್ತ ಮೇಲೆ ಸುಡುಗಡದಾಗ ಹೋಗಿತಾರ ಬುರ್ಬುಷ್ಯ ಅಪ್ಪರ ಸತ್ತ ಮೇಲೆ ಸುಡುಗಡಗೆ ಹೋಗ್ತಾರೆ ಮನೆಗೆ ಇಟ್ಟು ಪೂಜೆ ಮಾಡ್ತಾರೇನ್ರಿ ಇಲ್ಲ ಸಣ್ಣ ಕಡದ ಮಟನ್ ಅಂಗಡಿ ಕೊಡ್ತಾರ ಹೇಳಿದ್ದೇನೆ ಅದನ್ನ ಗಜಪತಿ ಗರ್ವಭಂಗ ಮಾಲಶ್ರೀ ಮಾನಭಂಗ ಸುಮ್ ನಿಂತ ನೋಡಿ ನಿಮ್ಮ ಮೌನ ಸ್ತ್ರೀಲಿಂಗ ಶಾಪ ಕೊಡು ಸುಟ್ಟೆ ಅಂತ ತಗಲಿ ನಮ್ಮ 3ನೇ ಕಣ್ಣು ಅಪ್ಪರ ಯಾರು ನಿಮ್ಮ ಎಲ್ಲದಾಳ ಏನಾತ ಅಪ್ಪರ ಅಂದಂಗ ಭವಿಷ್ಯ ಐತ್ರೇನ್ರಿ ಓ ಭವಿಷ್ಯವನ್ನ ಭವಿಷ್ಯವಾಗಿ ಹೇಳ್ತೀನಿ ನಾನು ಹಿಂದಾಗದ್ ಹೇಳ್ತೀನಿ ಮುಂದಾಗದ್ ಹೇಳ್ತೀನಿ ನಡಬರ್ಕಿಂದು ಹೇಳ್ತೀನಿ ಅಪ್ಪರ ಹಿಂದಾಗೋದು ಮುಂದಾಗೋದು ನಡಬರ್ಕಿಂದ ಅಂದ್ರೆ ಏನ್ರಿ ಅಪ್ಪರ ಹಿಂದಾಗದ್ ಹೇಳೋದನಿಲ್ಲ ಮುಂದಾಗದ್ ಹೇಳೋದನಿಲ್ಲ ನಡಬರ್ಕಿಂದ ಹೇಳಿದ ಮಗ ಯಾವದನ ಯಾರ್ರಿ ಅಪ್ಪರ ಎದ್ರ ಮಾತಾಡ ಸುಟ್ಟೆನ ತೆಗೆದ 3ನೇ ಕಣ್ಣ ನಿಮ್ಮ ಅವನ ಏನ್ರಿ ಅಪ್ಪರ ಅಪ್ಪರ ಬಾಯಿಗೆ ನಿಮ್ಮ ಅವನ ಬೈಗಳಲ್ಲಿದು ಸಂಸ್ಕೃತ ನಮ್ಮ ಮಂತ್ರದ ಜಟಾನುಗೂಟ ಏನ್ ಮಾಡ್ಬೇಕು ಭವಿಷ್ಯ ಹೇಳ್ತೀರೇನ್ರಿ ಅಪ್ಪ ಹೇಳ್ತೀನಲ್ಲ ಏನೇನ್ ಹೇಳ್ತೀರಿ ಇದು ಚಿತ್ರಾನ್ನ ಮಾಡಕ ಉಳ್ಳಾಗಡ್ಡಿ ಮೆಣಸಿಕಾಯಿ ಟಮಾಟಿ ಹಚ್ಚಬೇಕ ಏನ್ ಹೇಳ್ತಿದ್ರಿ ಏನ್ ಹೇಳ್ಬೇಕು ಕೈಯನ್ ಭವಿಷ್ಯ ರೀ ಅಪ್ಪರ ಕೈಯನ್ ಭವಿಷ್ಯ ಕೈಯನ್ ಭವಿಷ್ಯ ಈ ಕೈಯಲ್ಲ ಮತ್ರಿ ನನಗ ನೀರುಂಡ ಕೈ ಬೇಕು ತಗೋರಿ
ಏನ್ ಮಾಡಕತ್ತೀರಿ ಅಪ್ಪರ ಏನ್ ಮಾಡಕತ್ತೀರಿ ಬಿಡ್ರಿ. ಯಾಕ ಬಹುಶಃ ನೋಡಂದ್ರೆ ಕೈ ನೆಕ್ತೀರೇನ್ರಿ ಅಪ್ಪರ? ಕೈ ಯಾಕೆ ನಿಕ್ಕಿದ್ನಿ ಹೇಳ ನಾನು? ಯಾಕ್ರಿ ಅಪ್ಪರ? ನೀವು ಹೆಣ್ಣು ಮಕ್ಕಳು, ಹೆಣ್ಣರ ಹೌದಲ್ಲಿ ಕಾಣಲಾಗಿನೇನ್ರಿ? ಕಾಣ್ತಿದೇವೋ ಹೆಂಗಾರ ಕಾಣ್ತಿದೀವ ಒಮ್ಮೆ. ಏನು ಎಗರ ಬೆಳಂಗ್ ಬಿಡ್ತೀವಿ ಒಮ್ಮೆ. ಏನು ಹೇಳ್ಬೇಕು ನಾನು ನಿನಗೆ? ನೀನು ಅದು ಮುಸುರಿ ತಿಕ್ಕಿ ತಿಕ್ಕಿ ಕೈಯಂಡ್ರಿಕೆ ಸೌದು ಬಿಟ್ಟಿರ್ತಾವು. ಹಿಂಗೆ ನೆಕ್ಕಿ ಹಿಂಗೆ ಚಿಕ್ಕದಾಗ ಹೇಳ್ತಾವ ಮ್ಯಾಗ. ಅದು ನೋಡಕತ್ತಿದ್ದೆ ತಾ ಬಾಳೆ ಸುದ್ದಿಲ್ಲ. ಯಾಕ್ರಿ ಅಪ್ಪರ? ಏಮಿಲ್ಲ ಅದು ಪಿಚ್ಚಲ ಕೊಡಕ ಮುಂದೀವು. ಹೌದ್ರಿ ಅಪ್ಪರ. ಹೌದಿಲ್ಲ? ಹಾ ಮದುವ್ಯಾಗ ಹಾರಿ ಅಪ್ಪರ. 3 ದಿನಕ್ಕೆ ಅವ ಬಿಟ್ಟು ಹೋಲಿಕ್ರ ನಾನು ಕೇಳು. ಯಾಕ್ರಿ ಅಪ್ಪರ? ಅಂತ ಹಲಕಟ್ಟು ನನ್ನ ಮಗನ ಅದನವ. ತಾಯಿಲ್ಲಿ ನಿಂದ ಅಡಿಯಿಂದ ಮುಡಿತನ ಹೇಳ್ತೀನಿ ನಾನು. ನಿನ್ನ ಜಾತಕದಾಗ ಗಜ ಗಜಮ್ ನಿಂತನ, ಕೂಜ ಅಡ್ಡ ಮಕ್ಕೊಂಡಾನ. ನಡಬರ್ಕೆ ಹೊಯ್ಕೊಳಕತ್ತಾನ. ಈಗ ಮಾಡಿಕೊಳ್ಳವಂತೂ ಅಯ್ಯೋ ಹೇಳಕ ವಲ್ಯಾನ ಒಂದು. ಗಾಡಿ ಹೊಡಿತೀನಿ ಅಂತ ಒಕ್ಕನ, ನೆಳ್ಳಿಗೆ ತರಿ ಮಕ್ಕೊಂತಾನ. ಸುಮ್ಮ ಅಲ್ಲಿ ಸಾಲ ಮಾಡಿ ರೊಕ್ಕ ಇಸ್ಕೊಳಕತ್ತಾನ. ಅನ್ನ ನೀನು ಅವ್ನು ಉಣಸಾಕತ್ತಿ. ಇಲ್ರಿ ಅಪ್ಪರ, ಅವನ ನನಗೆ ಉಣಿಸ್ತಾನ್ರಿ. ಉಣಿಸ್ತಾನ? ತಾತ ಪುಗ್ಸಟಿ ಇಳಿಸ್ಕೊಂಡಿಲ್ಲ ದಕ್ಷಿಣತ. ಎಷ್ಟು ಕೊಡ್ಬೇಕ್ರಿ ಅಪ್ಪರ? ನೋಡವ್ವ, ಮನುಷ್ಯಳದಿ ಹೊಟ್ಟಿಗೆ ಅನ್ನ ತಿಂತಿ. 190ಗೆ ಆಗಾಟ ಕೊಡು. ಅಪ್ಪರ 20 ರೂಪಾಯಿ ಅದಾವ್ರಿ. ತಗೋಂದ್ರಿ ತಗೋರಿ, ಬಿಟ್ರಿ ಬಿಡ್ರಿ. ಏನದವು? 20 ರೂಪಾಯಿ ಕೊಟ್ರ ಕೊಟ್ಟು ನೋಡ್ತೀನಿ. ಏನಿದು? ಏನದು? ಅಯ್ಯೋ ಯವ್ವ, ಗಾಂಧೀಜಿ ಹಣಿಗೆ ಹಾಕೊಂಡು ಹೊಡೆದ್ರಲ್ಲ ಏನಂತ. 20, 60, 10, 70, 75, 5, 80. ಇನ್ನು 60 ರೂಪಾಯಿ ನಾನು ಹಾಕ್ಬೇಕು ಇದಕ್ಕೆ. 90 ಚಾಯ್ಸ್ ಬರಕ್ಕೆ. ಏನು ಮಾಡ್ದು ಇಲ್ಲಿ ಬಿಡಿ ಹೇಳ್ತೀನಿ. ಜೈ ಅಗಡ ಬಂಬಂ ಭೋರನಾಥಿಗೆ ಬಾ ನಮ್ಮ ಹೊಲಕ್ಕ ಬನ್ನಿ ಗಿಡದ ಬುಡಕ್ಕ. ಗುಡುಗುಡು ಅಂತೈತಿ, ಗುಡು ಮೇಲಾಗತೈತಿ. ಈ ಜಾಗದಾಗ ಬಲ ಇಲ್ಲ, ಆ ಜಾಗದಾಗ ಬಲ ಐತಿ. ಕತ್ತಿಗೆ ಕೋಡಿಲ್ಲ, ಕೋಡಿಗೆ ಹಲ್ಲಿಲ್ಲ. ಸತ್ತ ಹೆಣಕ್ಕೆ ಜೀವವಿಲ್ಲ, ಸತ್ತ ಮೇಲೆ ಸುಡುಗಡದಾಗ ಹೋಗಿತಾರ ಬುರ್ರ ಬುಸ್ಯ. ಏನ್ ಮನ್ಯಾಗಿಟ್ಟು ಪೂಜೆ ಮಾಡ್ತಾರೇನ್ರಿ? ನಿನ್ನ ಹೆಸರು ಚೆಲುವಿ. ಹೌದ್ರಿ ಅಪ್ಪರ. ಹೌದಿಲ್ಲ? ಕರೆಕ್ಟ್ ಹೇಳಿದ್ನಿಲ್ಲ ನಾನು? ಕರೆಕ್ಟ್ ಹೇಳಿರಿ. ಅದಕ್ಕೆ ಡೇಟ್ ಫುಲ್ ಬುಕ್ ಮಾಡಿಕೊಂಡ ನಾನು ಅವ. ಇಲ್ಲಂದ್ರೆ ಬಸ್ಚಾರ್ ಕೊಟ್ಟು ಮನೆ ಕಳಿಸ್ತಿದ್ದವ. ನಿನಗೆ ಈ ಹುಡುಗರು ಲವ್ ಮಾಡ್ದಂತ ಬೆನ್ನ ಹಚ್ಚಾರ. ಹೌದ್ರಿ ಅಪ್ಪರ. ಅದ್ರಾಗ ಒಬ್ಬನ ಹೆಸರು ಶಿವ, ಇನ್ನೊಬ್ಬನ ಹೆಸರು ಸಿದ್ಧ. ಹೌದ್ರಿ ಅಪ್ಪರ. ನೀನು ಸಿದ್ಧನ ಮದುವೆ ಬೇಡ. ಯಾಕ್ರಿ? 3 ದಿನಕ್ಕೆ ಸುಧನ ಕಾಲಾಗ ಬಿದ್ದು ಸಾಯ್ತಾನವ. ಶಿವನ ಮದುವೆ ಆಗಂದಿರಿ? ಶಿವನ ಮದುವೆ ಆಗ. ಶಿವನ ಮದುವೆ ಆದಿ ಇನ್ನ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡೆ ಬಿಡುಗಿ, ನಿಂತಾಳ ಕಡೆ ಬಿಡುಗಿ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡೆ ಬಿಡುಗಿ, ನಿಂತಾಳ ಕಡೆ ಬಿಡುಗಿ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಸಕ್ಕರ್ ಪಕ್ಕರ್ ಗುಂಡ ಇಲ್ಲಿ ನಿಂತಲ್ಲ. ಏ ಯಾರ್ಲೇ ಇವ್ರು? ಸ್ವಾಮಿಗಳದಾರ. ಸ್ವಾಮಿಗಳು? ಹಾ, ದೊಡ್ಡ ಸ್ವಾಮಿಗಳದಾರ. ಹಾ, ಗೊಡ್ಡ ಸ್ವಾಮಿ ಅದಾರ? ಏ ದಾಟರಲ್ಲೇ ದೊಡ್ಡ ಸ್ವಾಮಿ ಇದೀನಿ ನಾನು. ಹೌದ್ರಿ? ಏನ್ ಮಾಡ್ತಾರಲ್ಲ ಇವ್ರು? ಭವಿಷ್ಯ ಹೇಳ್ತಾರ. ಭವಿಷ್ಯ ಭವಿಷ್ಯ ಹೇಳ್ತಾರ? ಅಪ್ಪರ ಭವಿಷ್ಯ ಹೇಳ್ತಾರ? ಅಯ್ಯ, ಕಪ್ಪತ್ತು ಕೊಡ್ದಾಗ 70 ವರ್ಷ ಒಣ ತಪ್ಪಳ ತಿಂದು ಕಪ್ಪಿ ಮ್ಯಾಗ ಸೂಜಿ ಇಟ್ಟು, ಸೂಜಿ ಮ್ಯಾಗ ಗಜಗ ಇಟ್ಟು, ಗಜಗದ ಮ್ಯಾಗ ಗಜಮ್ಮನಿಂದ ತಪ್ಪಸ್. ಯಪ್ಪ, ಈ ಸೂಜರ್ ಹೆಂಗ ತಡೆದ್ರನ್ನ, ಕಪ್ಪೆರ್ರ ಹೆಂಗ ತಡೆದ್ರನ್ನ? ಭಾಳ ದೊಡ್ಡ ಪೌಡ ಪುರುಷ ಅದಪ್ಪ. ಎಲ್ಲ ಬಿಡು, ಗಜಗದ್ ಹೇಳು. ಅದು ಒಂದೈತಲ್ಲ. ಅಜರ ಮತ್ತ ಹಾಕಿದ ಭವಿಷ್ಯ ಹೇಳಿರ, ನಂದಟ್ ಭವಿಷ್ಯ ಹೇಳಿರಲ್ಲ. ನಿಂದೇನು ಹೇಳ್ತಾರ? ಭವಿಷ್ಯ ರೀ ನಾ ಹೇಳಲ್ಲ ನಿನಗೆ. ಯಾಕ? ನಾವು ಓನ್ಲಿ ಫಾರ್ ಲೇಡೀಸ್. ಗಂಡಸರ್ದೇನು ಗಂಡ ಬೀರ್ಸತ್ತಾನ? ಇಲ್ಲ, ಗಂಡಸರು ಮುಟ್ಟಿದ್ರೆ ಮೈಯಾಗ ಗೂಳ್ ಹೇಳ್ತಾವು. ನಮ್ಮ ಮುಟ್ಟಿದ್ರೆ ಹೈತಿಗಳು ಅಂಕ ಅಂತಾವು. ಅದೇನು ಗೊತ್ತಿಲ್ರಿ. ಹಾಕಿದ ಭವಿಷ್ಯ ಹೇಳಿರಿ ಅಂದ್ರೆ ನಂದು ಭವಿಷ್ಯ ಹೇಳಬೇಕು. ಹೇಳಂಗಿಲ್ಲ. ಮೊದಲು ಆಶೀರ್ವಾದ ಮಾಡ್ರಿ. ಸರಿ ಸರಿ ಮುಟ್ಟ ಮಾಡ್ರಿ. ಅನ್ನ ಶಾಪ ಕೊಡು ಸುಟ್ಟೆ ಅಂತ ತಗಲಿನ 3ನೇ ಕಣ್ಣ.
ನಿನ್ನ ಎರಡು ಕಣ್ಣು ನೋಡೋಣ ಆಗೋಲ್ ನಿನ್ನ ಮೂರನೇ ಕಣ್ಣು ನೋಡಿದ್ರೆ ಸತ್ತ ಹೊಕ್ಕನ್ನ ಎಲ್ಲಿಂದ ಬರ್ತಿರ್ಲಿ ದರಿದ್ರನ ಮಕ್ಕಳೇ. ಡೋಂಟ್ ಟಚ್ ಮೀ ಎನಿ ಪಾರ್ಟ್ಸ್ ಓಕೆ. ನಿನ್ನ ಹಿರದವಳ ನಿನ್ನ ಅಮ್ಮ ಅವನ ಯಪ್ಪ ನಿನ್ನ ಕಪ್ಪಲ್ ಗುದ್ನ್ಯಾಗ ಇಂಗ್ಲೀಷ್ ಮಾತಾಡ್ಸರು ಇಂಗ್ಲೀಷ್ ಕಲ್ಸರು ಇದ್ರ ಕಪ್ಪಲು ಗುದ್ದೆ ಅಲ್ಲಲ್ಲಿ ಕಪ್ಪತ್ತು ಗುಡ್ಡ ಅಲ್ಲೇ ಇಂಗ್ಲೀಷ್ ಮೀಡಿಯಂ ಸಾಲಿಗೆ ಹಚ್ಚಿದ್ದೇನು ಅಲ್ಲಿ. ಐ ವಾಂಟ್ ಆಲ್ ಲ್ಯಾಂಗ್ವೇಜಸ್. ನಾನು ಬ್ರಹ್ಮ ಜ್ಞಾನಿ ಇದೀನಿ. ಭಾರಿ ಜ್ಞಾನಿ ಯಪ್ಪ. ಓ ದಯಮಾಡಿ ನಿನ್ ಕಾಲು ಹಿಡ್ಕೋತ ನಂದಟ್ ಭವಿಷ್ಯ ಹೇಳು. ದಕ್ಷಿಣ ಕೊಡ ದಕ್ಷಿಣ ಕೊಡ್ಬೇಕ್ರಿ. ಅವಿ ನೀ ಎಷ್ಟು ಕೊಟ್ಟಿ? 20 ರೂಪಾಯಿ ಕೊಟ್ಟಿನಿ. ಸ್ವಾಮಿಗಳು ಅಂದ್ರೆ ಕಿಮ್ಮತ್ತಿಲ್ಲ. 20 ರೂಪಾಯಿ ಕೊಡ್ತಾರ ಸ್ವಾಮಿಗಳು. ನೀನು ಬಸ್ ಸ್ಟ್ಯಾಂಡ್ ಪಾಯ್ಕ ನೀವು ನೀರು ರಕಾರ ಮಾಡಿ ಪಾಪ ಅವ್ರಿಗೇನು ಕಿಮ್ಮತ್ತಿಲ್ಲ. ಅವ್ರನ್ನೇನು ದನ ಬೋಳ್ಸರ್ ಮಾಡಿ 20 ರೂಪಾಯಿ ಕೊಡ್ತಾರ. ಹುಚ್ಚಿ ಏನೋ ಅವ್ರನ್ನೇನು ಬಸ್ ಸ್ಟ್ಯಾಂಡ್ನಾಗ ಏನು ಬಾಟ್ಲಿ ಅರ್ಸರ್ ಮಾಡಿ ಕಿಮ್ಮತ್ತಿಲ್ಲ. 20 ರೂಪಾಯಿ ಕೊಡ್ತಾರ. ಶಿಷ್ಯ ಓ ಹೆಚ್ಚ ಚಪ್ಪಲೆ ಬಡಿ ಬೇಗಳ ಮಾತ್ರ ಬೇಯ್ಬಿಡೋಣ. ಬೇಗಳ ಕಾಳಲ್ಲ. ಏನದು ಹೇಳಿಬಿಡು ಸುಮ್ಮ. ಏನು ಬಾಗಲಕೋಟೆ ಜಿಲ್ಲಾ ಕೊಟ್ಯಾನ ಗೋಕಾಕ್ ತಾಲೂಕಿಗೆ ಕೊಟ್ಯಾನ ಅಂತ ಹೇಳು. ಬ್ಯಾಡಪ್ಪ ಮತ್ತೆ ನಿಮ್ಮ ಬಂದು ನಾನು ಕಾಲ್ ಬರಲಿ ಹೊಡಿತಾಳ ಮತ್ತ. ಅಲ್ಲ ಮತ್ತೇನ್ರಿ 20 ರೂಪಾಯಿ ಕೊಟ್ಟಾಳಕಿ ಅಪ್ಪರ. ನೀ ಆಗಿದ್ರೆ ಎಷ್ಟು ಕೊಡ್ತಿದ್ದಿ? ತಲೆ ಕಡ್ಸ್ಕೊಳಕ್ ಹೋಗ್ಬೇಡ್ರಿ. ಯಾಕೆನೋ ತಿಳುವಳಿಕೆಲ್ದಕ್ಕೆ ಬರೀ 20 ರೂಪಾಯಿ ಕೊಟ್ಟಾಳ. ನಾ ಕೊಡ್ತೀನಿ ದಕ್ಷಿಣ ಇದ್ರೆ ಹೊಟ್ಟೆ ತುಂಬ ಊಟ ಮಾಡ್ರಿ. 4-5 ಜೋಡಿ ಅರಿವಿ ತೋರಿ 2 ಜೋಡಿ ಚಪ್ಪಲ್ ತೋರಿ ಉಳಿದು ವಾಟ್ಸಪ್ದಾಗ ಫೋನ್ ಪೇ ಮಾಡ್ರಿ. ಯವ್ವಾ ಏನೋ 5-6 ರೂಪಾಯಿ ಕೊಡಂಗದ ನಮ್ಮ ತಗೋ. ಇಟ್ಕ ನಿಮ್ಮ ತಂಗಿಗೆ ಪೇಟಿ ಕೊಟ್ಟು ಕೊಡ್ಸ್. ಕೈ ದ್ವಾಡ್ದು ಮಾಡು ತೋಯಪ್ಪ. ಏನಿದು? 1 ರೂಪಾಯಿ. ಎದಕ್ಕೆ ಕೊಟ್ಟಿ? ಹಣಿಗೆ ಹಚ್ಕೊಳಕ. ಅಯ್ಯೋ ನನ್ನ ತಂದೆ ಯಪ್ಪ. ಆಕೆ ಎಟ್ಟು ಕೊಟ್ಟಾಳ? 20. ನಾ ಎಟ್ಟು ಕೊಟ್ನಿ? 1. 2 ಸೇರಿ ರೇಟ್ ಆತು 21 ಆತು. ಅದ್ರ ಮೇಲೆ ಬೆಳತನ 4 ಮಟ್ಟ ಹೊಯ್ಕೋಬೇಕು ನೋಡಿ. ಸ್ವಾಮಿಗಳಿಗೆ ಯಾರ ಸುದ್ದು ಕೊಡ್ತಾರ ಕೊರಿ ಕೊಡ್ಬೇಕಿಲ್ಲ. ಮತ್ತೆ ಸುದ್ದು ಕೊಟ್ಟಾಳಕ್ಕೆ ಅದಕ್ಕೆ ಬೇದ್ನಕ್ಕಿನ ತಿರ್ಕೊಂತಿನ ಅಂದ್ರೆ ಆರಿಸ್ಕೊಂತಿನ ನೀವು. ಇರ್ಲಿ ಬಿಡಿ ಹೇಳ್ತೀನಿ. ಹೇಳ್ರಿಪ್ಪ. ಗುಡು ಅಂತೈತಿ ಗುಡ ಮೇಲಾಗತೈತಿ ಈ ಜಾಗದಾಗ ಬಲ ಇಲ್ಲ. ಅಲ್ಲಿ ಯಾಕೆ ಹೋದ್ಲಿ? ಇತ್ತಾಗ ಬರ್ರಿ. ಯಾಕ ಮತ್ತೆ ಈ ಜಾಗದಾಗ ಬಲ ಇಲ್ಲ ಅಂದ್ರಲ್ಲ ಕೊಟ್ಟು 1 ರೂಪಾಯಿ ಪೂರ ಈ ಊರ್ತು ಮಾಡಿ ಆಡ್ಸವನ್ನ ನೀನು. ಬಲ ಐತೆ ಬಾರ್ಲೇ ಬೋಸುಡಿಕೆ ನಿಂದ್ರೆ ಸ್ವಾಮಿಗಳ ಬಾಯಾಗ ಬೋಸುಡಿಕೆ ಬೈಗಳಲ್ಲಿದು ಸಂಸ್ಕೃತ ನಮ್ಮ ಮಂತ್ರದ ಜಟಾನು ಗೂಟ ಬಡ್ಲಿ ಅದ. ಯಪ್ಪ ನಿನ್ ಗೂಟ್ ಕಿತ್ ಬೀಳಾಗತ್ತ ನೋಡು. ನನ್ನ ಮುಟ್ಟಿಗೆಲ್ಲ ಹುಸಿ ಓದ್ತದು. ಮತ್ತ ಇಲ್ಲ ಸಿಳಕ್ ಬಿಟ್ಟದು. ಸಿಳಕ್ ಬಟ್ಟಿಲ್ಲ ಚಂದಂಗ ಬಹುಶಃ ಗಣಿ ಮುರ್ದತಿ ಬಹುಶಃ ಹೇಳ್ರಿ. ಕೈತಿಗಿ ಸರಿ ಸರಿ ಹಿಂದ್ ಸರಿ ಮೈಯ ಬರ್ತೀನಿ. ನಿನ್ನ ಯಾಕೆ ಮಾಡ್ತೀವಿ ಮರ ನಿತ್ಯಾನಂದನ್ ತಮ್ಮ ಅಲ್ಲೇ ನಿಂತು ಕೇಳಬೇಕಾದ ಹೇಳ್ತ ನಾನು. ಹೇಳಪ್ಪ ಬಹುಶಃ ಹೇಳ. ನಿನ್ನ ಹೆಸರು ಸಿದ್ಧ ಹೌದ್ರಿ. ನೀವೊಂದು ಹುಡುಗಿನ ಲವ್ ಮಾಡಿ ಯಪ್ಪ ಕರ್ರೆ ಹೇಳ್ಬೇಕಂದ್ರೆ ಮನುಷ್ಯರಿಗೆ ಹುಟ್ಟಿ ನೋಡಿ ನೀವು. ಮತ್ ನಾ ದನ ಕೊಟ್ಟಿನಿ ಅಂತ ಹೇಳಿದ್ದೆ ನಿನ್ನ ಮುಂದೆ. ಹಂಗಲ್ರಿ ಇದ್ದಂಗ ಹೇಳಿದ್ರೆ ನನ್ನ ಹೆಸರು ಸಿದ್ಧ ಇದ್ದದ್ದು ಕರೆನ. ನಾವು ಒಂದು ಹುಡುಗಿ ಲವ್ ಮಾಡಾಕತ್ತದ್ದು ಕರೆನ. ಮತ್ತೆ ಆ ಹುಡುಗಿ ಬೇರೆ ಯಾರು ಅಲ್ರಿ. ಈ ಕಿಣ್ಣ ಮುಟ್ಟು ಮಾಡಕ್ಕಿಲ್ಲ. ನಮ್ಮ ಮೌಗೆ ಹೇಳ್ತು ನಾನು. ಸರಿ ನಿಮ್ಮ ಮೌಗೆ ಹೇಳಕ್ಕೇನು? ನಿಮ್ಮ ಮೌಗೆ ಆಕಿಗೆ ಏನು ಸಂಬಂಧ ಐತಿ? ನಮ್ಮ ಹುಡುಗಿ ಆಕಿ ಮುಟ್ಬೇಡ. ಎದಕ್ಕ? ಆಕಿನ ಮುಟ್ಟಿದ್ರೆ ನಂಗೆ 1000 ಚೋಳು ಕಡ್ದಟ್ಟು ಸಂತ ಆಕತಿ. ನಮ್ಮ ಹುಡುಗಿನ ನಾ ಮುಟ್ಟಿದ್ರೆ ನಿನಗೆ ಯಾಕ? ನಿನ್ನ ಹುಡುಗಿಲ್ಲಕ್ಕೆ ಮತ್ತ ಅವಳು ಸಾಕ್ಷಾತ್ ಪಾರ್ವತಿ ಅವತಾರ. ನಾ ಯಾಕೆ ಪರಮೇಶ್ವರ ಇರಬಾರ್ದು? ಒಟ್ಟ ಮುಟ್ಟಬೇಡ ಅಂತ ಹೇಳಿಲ್ಲ. ಹೇ ಬೊಬ್ಬನಿ ತವ ಏನ್ರಿ ಆಗಳ ನೋಡಿದ್ರೆ ಬೋಸಡಿಕೆ ಅಂದ್ರಿ ಈಗ ನೋಡಿದ್ರೆ ಬುಬ್ನಿ ಎತ್ತೀರಿ. ಬೈಗಳಲ್ಲ ಸಂಸ್ಕೃತ ನಮ್ಮ ಮಂತ್ರದ ಜಟಾನು ಗೂಟ. ನಿನ್ನ ಗೂಟದ ದಿಕ್ಕಿಗೆ ನಮಸ್ಕಾರ. ಯಪ್ಪ ಹಂಗ ಮಾಡ್ಬೇಡ. ನಂದು ಹಾಕಿದ್ದು ರಾಶಿ ಒಂದಕತ್ತೆ ಆಗಲ್ಲ. ಯಾಕೆ ನೀನ್ ಅಕ್ಕಿ ಮದುವೆಗೆ ಸಾಧ್ಯನೇ ಇಲ್ಲ. ಯಾಕ್ರಿ? ಆಕಿದ 6 ಆಗತ್ತ ನಿಂದ 3 ಆಗತ್ತ. ಯಪ್ಪ 21 ರೂಪಾಯಿ ದಕ್ಷಿಣ ತಗೊಂಡಿ ಮರ್ಯಾದೆಯಿಂದ ಹಾಕಿದ 6 ಮಾಡು ನಂದ 3 ಮಾಡು 2 ಕೂಡಿ 36 ಮಾಡಿ ಸುದ್ದಿ ಮಾಡಿ. ಆಗಲ್ಲ. ಅದಕ್ಕ 6 3 ಒಂದಲ್ಲಿ 36 ಮಾಡಕ್ ಬರಲ್ಲ 63 ಮಾಡಕ್ ಬರ್ತದ. ಒಂದ್ಸಿದಿ ಚಲೋ ಹೊಂದಿಸ್ಲಿಲ್ಲ ಅಂದ್ರೆ ಮರ್ಡರ್ ಅಕ್ಕಿನಿ. ಹಾಕಿದ 6 ಕಟ್ಟಿನ 3 ಕಟ್ಟಿಲಿ ಹೊಂದಂಗಲ್ಲ. ಯಪ್ಪ ಖರ್ಚಾದ್ರೆ ಆಗಲ್ಲ. ನಾ ಕೊಡಕ್ ತಯಾರದನ್ನ ಸುದ್ದಿ ಮಾಡಿ ನಮ್ದು ಆಗಲ್ಲ. ಬೋಸುಡ್ಗೆ ಏ ಪಿತೃಪಿಲ್ಲಿ ಮಗನ ಎಲ್ಲಿಂದ ಕಾಡಕತ್ತಿಲ್ಲ. ಏ ನಿಮ್ಮವನು ಹೆಸಡಿ ಅಂಕೆ ನನಗೆ ಯಾಕೆ ತಲೆ ಕೆಡಿಸ್ಲಿ ದರಿದ್ರ ಮಗನ. ಏ ನಿಮ್ಮವ್ವ ನಿನ್ನ ರಕ್ತ ಕುಡಿದು ಬಿಡ್ಲಿ ನಿನ್ನ. ಏ ಸುಡ್ಲಿ ಅನ್ನ ನೀವು ಈ ಬಾರಿ ಬೆಗಳ ಬೇವುದ್ ನೋಡಿದ್ರೆ ಅದ್ರಾಗ ಪಿತೃಪಿಲ್ಲಿ ಬೆಗಳ ಬೇವುದ್ ನಮ್ಮ ಮಗ ಶಿವ್ಯ ಒಬ್ಬ.
ಇವ್ ನೋಡಿದ್ರೆ ನನಗೆ ಯಾಕೋ ಸಂಶಯನೇ ಬರಾಕತ್ತದ. ಸರ್ ಎಕ್ಸ್ಕ್ಯೂಸ್ ಮಿ ಯುವರ್ ಆನರ್, ನಿಮ್ನೆಲ್ಲೋ ನೋಡಿದ್ದೀನಿ ನಾನು. ನನ್ನ ಹಾ, ಸಾಧ್ಯ ಇಲ್ಲ. ಯಾಕ? ನಾನು ಓನ್ಲಿ ಅಮೆರಿಕಾ ಫಾರಿನ್ಸ್ ನಲ್ಲಿ ಇರ್ತೀನಿ ನಾನು. ಹೌದಾ? ಸ್ವಲ್ಪ ನಿಮ್ದೊಂದು ಸೆಲ್ಫಿ ಕೊಡ್ತೀರಿ ನನಗೆ? ಆಗಲ್ಲ, ನನಗೆ ಸಂಧ್ಯಾ ಬಂದನಿಗೆ ಟೈಮ್ ಆಯ್ತು, ನಾ ಹೊಳಿಗೆ ಹೋಗಿ ಜಳಕ ಮಾಡ್ಬೇಕು. ಬೈರ್ಲಿ, ಅಲ್ಲಿ ಯಾಕೆ ಜಾಕ ಮಾಡ್ತೀರಿ? ಇಲ್ಲೇ ಮಾಡಿಸ್ತೇನೆ ನಿಮ್ನ ಎಲ್ಲೋ ನೋಡಿನಿ ನಾನು. ನಾನು ಎಲ್ಲಿ ನೋಡಿರಂಗಿಲ್ಲ, ಸಾಧ್ಯನೇ ಇಲ್ಲ. ಎಲ್ಲೋ ನೋಡಿನಿ ನಿನ್ನ. ಎಲ್ಲೋ ಕಪ್ಪತ್ತು ಕುಡ್ದ ನೋಡಿರ್ಬೇಕು. ಕಪ್ಪತ್ತು ಕುಡ್ದಾಗ? ನಿಮ್ಮ ಅವ್ನು ಕಪ್ಪತ್ತು ಕುಡ್ದಾಗ ಏನಿರ್ತು? ಕುಡ್ಕೊಂಡು ಬಸ್ ಸ್ಟ್ಯಾಂಡ್ ತಿರುಗಾಡ್ತಾರೆ ಮಂಜನ್ ಮಗ ಕಪ್ಪತ್ತು ಕುಡ್ದಾಗ ಇದ್ದ. ಸರಿ, ಇದು ಯಾರ್ಲೇ ಇದು? ಮಂದಾರಂದು. ಏನ್ಲೇ ನಿನ್ನ ಅವತಾರ? ಸಾಲಗಾರ ಕಾಟ ಚಲೋ ಮಾಡಿಬಿಡು. ಲೇ, ಇಕ್ಕಿ ಬೆನ್ನ ಹತ್ತಕ್ಕಾಗತ್ತಿ? ಇಕ್ಕಿ ನನ್ನ ಅಕ್ಕಿ ಗೊತ್ತಾಯ್ತು ನನಗೆ. ಮತ್ತೆ ಗೊತ್ತಿದ್ದ ಯಾಕೆ ಬೆನ್ನ ಹತ್ತಿ? ಅಕ್ಕಿ ನಿನ್ನ ಅಕ್ಕಿ. ಹಾ, ಜೀವ ಇರೋ ತನಕ ನನಗೆ ಜೊತೆಯಾಗಿರ ಅಕ್ಕಿ. ಚಲೋ ಮಾಡ್ತಿ ತಗದ. ಸುಮ್ಮನ ಬಿಟ್ಟು ಬಿಡ ಅಕ್ಕಿ. ಸನೇಕನಾರ ಬಂದಿ ಕಾಲ್ ಮರ್ಲ ಹರಿಯಾಡ್ತಮ್ಮ ಕಣ. ಏನು ಬ್ಯಾಡ್ಲಿ ಆಕಿನ ಕೇಳಿ, ಯಾರ ಮದುವೆ ಕಳ್ಕೇಳ? ಯಾರ ಮದುವೆ ಕಿಲೇನಿ? ನಿನ್ನ. ಅಯ್ಯೋ, ನನ್ನ ಹಾಕಳತ್ಲೇ ಅಪ್ಪಜಿಕ್ಕೆ. ಇವನ್ನ ಕಾಳ ಕೆಂಪು ನೋಡ್ಬಿಟ್ಟು ಏನಕ್ಕೆ ಇವನ್ನ ಮಾಡ್ಕೊಂತಾಳಂತೀವ್ ಅವನ್ನ. ಬ್ಯಾಡ್ಲಿ, ಒಂದು ಕೆಲಸ ಮಾಡೋಣ. ಏನ್ ಮಾಡೋಣ? ಈಕಿನಿಬ್ರು ಕೂಡ ಮದಿಬೇಕನ. ಇಬ್ರು ಕೂಡ ವಾಜ್ಯ ಆಗಂಗಿಲ್ಲ? ವಜ್ಜ ಆಕತಿ. ಮತ್ತೆ ನನಗೆ ಅಲ್ಲ, ಆಕಿಗೆ ವಾಜ್ಯ ಆಕತಿ. ಆಕಿಗೆ ಆಕತಿ ಮತ್ತೆ ಕಳ್ಕೊಂತಾಳ ಆಕಿ. 6 BS BS 6 ಅದಾಳ ಆಕಿ. ನಡಿತೈತಿ. ಈಗ ಒಂದು ಕೆಲಸ ಮಾಡೋಣ. ಏನು? ಈಕೆ ನಾವು ಉದ್ದಕ್ಕೆ ಸೀಳಿ ಬಿಡೋಣ. ಎಡಕಿನ ನಿನಗ ಬಲ್ಕಿನ ನನಗೆ. ನಿನ್ನವ್ನು ಎಲ್ಲಿ ಕಾಲು ಮರ್ಲಿ ಹೊಡೆದ್ರೆ ಸಾಯ್ತೀನಿ. ಲೇ, ಆಕೆನ್ ಚಿಕನ್ ಪೀಸ್ ಅನ್ಲಿ ಉದ್ದಕ ಸೀಳಿ ಇಬ್ರು ಹಂಚ್ಕೊಳಕ. ಹಂಗ ಹಂಚ್ಕೊಬಾರ್ದು. ಹಂಚ್ಕೊಂಡ್ರೆ 4 ಮಂದಿ ಮೆಚ್ಚು ಹಂಗಿರ್ಬೇಕು. ಆಕಿನ ಉದ್ದಕ ಸೀಳುದು ಬೇಡ, ಆಕಿನ ಅಡ್ಡ ಸೀಳುನು. ದೊಡ್ಡ ಮನಸ್ಸು ನಂದು. ಹೌದು, ನಿಂದು ದೊಡ್ಡ ಮನಸ್ಸ, ಗೊತ್ತಾಯ್ತು ನನಗೆ. ಮ್ಯಾಗಿನ ನಿನಗ, ತಳಗಿನ ನನಗ. ನೋಡಿ ನಾವು ಮಗ ತಾನು ಗುಡ್ಡಗಾಡದ ನನಗೆ ಕೊಟ್ಟು ತಾನು ಇದಾವರಿ ತಗೊಳ ಮಗ. ಇವ ಏನ್ ಬೇಕಾಗಿಲ್ಲ, ಇಬ್ರು ಕೂಡ ಮದಿಬೇಕನ. ಈಕಿನ ದೂರ ಗುಡ್ಡದ ಮ್ಯಾಗ ಮನಿ ಇಡೋಣ. ಜನತಾ ಮನಿ ಕಟ್ಸನ ಒಂದು. ಇಬ್ಬರು ಒಂದ ಸೇಮ್ ಚಪ್ಪಲ್ ಹೊಳಸನ. ನನ್ನ ಚಪ್ಪಲ್ ಬಾಗಲ್ದಾಗಿದ್ರೆ ನೀ ಬರಬೇಡ, ನಿನ್ನ ಚಪ್ಪಲ್ ಬಾಗಲ್ದಾಗಿದ್ರೆ ನಾ ಬರಲ್ಲ. ಅಕಸ್ಮಾತ್ ದೋಸ್ತ ಈ ಸುದ್ದಿ 3ನೇದವ್ ಗೊತ್ತಾಗಿ ಇಲ್ಲಿ ಕುತ್ತಾರೊಳಗೆ ಯಾರ ಅದ ಸೇಮ್ ಚಪ್ಪಲ್ ತಂದ್ರ ಅವನು ಇನ್ನೊಮ್ಮೆ ನಮ್ಮ ದೋಸ್ತ ಅಂತ ತಿಳ್ಕೊಳ್ಳೋದು. 3ನೇ ತಮ್ಮ. 3ನೇ ತಮ್ಮ. ಇನ್ ಮೇಲಿದ್ದ ನೀ ದೊಡ್ಡವದಿ, ನಾನು ದೊಡ್ಡ ಅಣ್ಣ. ನಾನು ಸಣ್ಣ ತಮ್ಮ. ಮತ್ತೆ 3ನೇದ ಯಾವ? ಕಿರಿ ತಮ್ಮವ, ಕೈ ಎತ್ತನಲ್ಲ. ಇಲ್ಲ, ಇವತ್ತಿಂದ ನಾ ದೊಡ್ಡ ಪಿಂಡ್ರಿ ಮಗ. ನಾ ಸಣ್ಣ ಪಿಂಡ್ರಿ ಮಗ. ಮತ್ತ ಅವ ಕಡೆ ಪಿಂಡ್ರಿ ಮಗ ಅವ. ಈಗ 1 ತಿಂಗಳೇನೋ 3 ಮಂದಿ ಆದಿವು. ಯಾರ್ಯಾರು ಎಟ್ಟರ ದಿನ ಹಂಚ್ಕೊಳ್ದು? 10 ದಿವ್ಸ ನನ್ನ ಪಾಳೆ, 10 ದಿವ್ಸ ನಿನ್ನ ಪಾಳೆ. ಮತ್ತೆ ಇನ್ನು 10 ದಿವ್ಸ ನಿನಗೆ 10 ದಿವ್ಸ ಉಳಿತಲ್ಲ. ಮತ್ತೆ ಈಗ 1 ತಿಂಗಳದಾಗ 31 ದಿನ ಬತ್ತಂದ್ರೆ 1 ದಿನ ಖಾಲಿ ಉಳಿತಾಳೆ. ಒಂದಿನ ಎಕ್ಸ್ಟ್ರಾ ಬರ್ತಲ್ಲ, ಅದನ್ನು ಖಾಲಿ ಬಿಡಬಾರ್ದು. ಒಂದ್ ಕೆಲಸ ಮಾಡು. ಏನು? ಮುಂಜಾನೆ ನೀ ಹೋಗು. ಫಸ್ಟ್ಗೆ ನಾನು ಕಸಗಿಸ ಹೊಡೆದು ನೆಲಗೆಲ್ಲ ಒರೆಸಿ ಮುಸುಗಿಸ್ರಿ ತಿಕ್ಕಿ ಪೂಜೆ ಗೀಜೆ ಮಾಡಿ ಅಡಿಗೆ ಪಡಿಗೆ ಮಾಡಿಟ್ಟು ಬಾ. ಮಧ್ಯಾಹ್ನಕ್ಕೆ ಹೊಸ ತಮ್ಮನ ಕಳಿಸು. ಅವನ ಅವ ಬಸ್ಲ ಗಿಸ್ಲ ತಿಕ್ಕಿ ಪಾಯ್ಕನಿ ಗೀಕನಿ ತೊಳೆದು ಸಗಣಿ ಪಗಣಿ ಸಾರಿಸಿ ಬಳದವ ಬರ್ತಾನ. ಮತ್ ನನ್ನ 2 ಕಣ್ಣಿದ್ದಂಗ ನೀವು. ಹೌದೌದು. ಹೌದಿಲ್ಲ? ಮತ್ ನೀವಿಬ್ರು ಕೆಲಸ ಮಾಡಿ ನಂದೇನು ಉಳಿತೈತಿ. ಮತ್ ನೀ ಏನ್ ಮಾಡ್ತಿ? ರಾತ್ರಿ ಭಾಳ ಟೈಮ್ ಇರ್ತೈತಿ, ನಾವು ಹೋಗ್ತೀನಿ. ಭಾಳ ಚಲೋ ಆಯ್ತು. ಮಾಸಡಿಗೆ ಹೊಡ್ತಾನ ಕೇಳಾಕಿನ. ನೀನೇ ಹೇಳಿ, ಯಾರನ್ನ ಮದುವೆ ಹಾಕಿ? ನಾನು ನಿನ್ನ ಮದುವೆ ಆಗಕ್ಕಿ. ಅಯ್ಯೋ, ನನ್ನ ಮದುವೆ ಹಾಕನ ತಳ್ಳಿ ಹಾಕಿ. ಬೇಡ, ಸುಳ್ಳ ಗಂಟು ಬಿದ್ದಿ. ಅವನಿಗೆ ಏಡ್ಸಾಗಿ ಕ್ಷಯರೋಗ ಬಂದು ಅವ್ನು ಯಾಕೆ ಹೆಸರು ಕಡಿಸ್ತೀವೋ ನೀನು? ಮತ್ ನಿನ್ನ ಹಾಕಿನ ಅಂತಳಕ್ಕೆ ಅಂತದೇನು ತೋರಿಸಿಲ್ಲ ಆಕಿಗೆ? ನಾ ಏನೂ ತೋರಿಸಿಲ್ಲ. ಆಕೆ ಏನು ನೋಡ್ಯಾಳ ನನಗ ಗೊತ್ತಿಲ್ಲ. ನಾ ಏನು ಮಾಡಲಿ? ಅವ್ನ ಮದುವೆ ಬೇಡ. ಯಾಕ? ಸಾಯ್ತಾನವ. ನೀನು ಮುಂಡ್ರಂಡಿ ಅಕ್ಕಿ. ರಾಂಡಿ ಮುಂಡಿಲಿ, ಅದು ಮುಂಡಿ ರಾಂಡಿ ಅಲ್ಲ. ಈಗ ಈಕಿನ ಗಂಡ ನೀನ ಹೆಂಡ್ತಿ. ಹಿಂಗೆ 1500 ರೂಪಾಯಿ ಆಸೆ ಮದುವೆ ಆಗಿ ಸತ್ಯ. ಅಯ್ಯಯ್ಯೋ, ಹಿಂಗಾಗೈತ್ಲಿ ಅದು. ಏನು? ಈ ಗಂಡು ಸತ್ರ ಎಷ್ಟು ಬರ್ತ ಪಗಾರ? 1500. ಇಲ್ಲ, 2500 ಮಾಡ್ರಿ. ಇವತ್ತು ಗೊತ್ತಾಗೈತಿ ನನಗೆ. ಮತ್ತೊಂದು ಇರ್ಸ್ಯಾರ. ಅದ್ರ ಸಂಬಂಧ ಮಾಡಕತ್ತೆ ನೀನು. ಎಳಿಲೇಕಿನ? ಎಳಿಲಿ, ನೀನೇ ಎಳಿಲೇಕಿ. ನಾನೇ ಹೇಳಿದ್ದೇನೆ. ನನಗೆ ಜೀವ ಮರಬರ.
ಅಂದಿಲ್ಲ ಯಾಕೆ ಹೋದ್ಲಲ್ಲ ಯಾಕೆ ನಂಬರ್ ತಗೊಂಡೇನ ನಂಬರ್ ಇಲ್ಲಕ್ಕಿದು ನಂದು ಫೆಬ್ರವರಿ 31ನೇ ತಾರೀಕಿಗೆ ನಂದು ಬರ್ತಡೇ ಐತಿ ಆಕಿಗೆ ಅರ್ಜೆಂಟ್ ಬೇಕು ನನಗೆ ಆಕಿ ಮಂಗ್ಯನ ಮಗನ ಲೇ ಪ್ರೀತಿ ಮಾಡೋ ಹುಡುಗಿನ ಡ್ಯಾನ್ಸ್ ಹೊಡ್ಯಾಕ ಅದಕ್ಕೆ ಜಲಕ ಮಾಡಲ್ಲ ನಾನು ಆಕಿದೇನ್ ಲೇಕಿದು ನಿನಗೂ ಹವ ಬಿಟ್ಲು ಹಾದಳು ನೋಡ್ಲಿ ಆಕಿ ನಿಂದೇನು ಆಕಾರ ನನಗೆ ತಿಳಿಲಿಲ್ಲ ಸಾಲ್ಗಾರ ಕಾತ ಸಾಲ್ಗಾರ ಕಾಟ ಅಯ್ಯೋ ಹೌದು ನಂದು ಬಿಡ ಹಾಳಾಗಿ ನಿಂದೇನು ನಿಂದಪ್ಪ ಸಿರ್ಪಾದ ನಾ ಏನು ಮಾಡಿದ್ದೆ ಹೇಳ್ಬಿಟ್ಟಲ್ಲ ಓಸಿ ನಂಬರ್ ಹಚ್ಚಿದೆ 3 ಎಕರೆ ಹೊಲ ಹೊಯ್ಕೊತ ಹೋತು ಯಾಕ ಯಾವ ವಾರ ಆಡಿದ್ದಿ ರವಿವಾರ ಅದಕ್ಕಾರ ವ್ಯವಹಾರ ನೀನು ಯಾಕ ರವಿವಾರ ಓಸಿಕೊಂಡ್ರೆ ನಿಮ್ಮ ಮೂವ್ ತೆಗೆದಿರ್ತಾಳ ನಲ್ಲಿ ನಾ ಹೇಳಿದ್ ಸೋಮವಾರ ಆಡ ಅಂತ ಹೇಳ ನನಗೆ ನಮ್ ದೋಸ್ತ್ ಕರ್ಕೊಂಡಾದ ಹಚ್ಚಿಬಿಟ್ಟು 3 ಎಕರೆ ಹೊಯ್ಕೋತ ಹೋತು ಮನ್ಯಾಗ ಕಾಲ್ ಮರ್ಲಿ ಹೊರಗೆ ಹಾಕ್ಯಾರ ಈಗ ಚಿಂತೆ ಮಾಡಕ್ ಹೋಗ್ಬೇಡ ಏನ್ ಮಾಡ್ಲಿ ಈಗ ನಾ ಬದುಕಿರ್ತಾನೆ ಹೆದರ್ಬೇಡ ನಿಮ್ಮ ಮೌನ್ ಹಿಂಗ ಅಂದ 3 ಎಕರೆ ಮಣ್ಣಾಗಿಟ್ಟಿ ಈಗ ಇನ್ನು 3 ನಂಬರ್ದಾವ ಹೇಳಿ ಏನ್ ಬ್ಯಾಡಪ್ಪ ನೋಡ್ ದೋಸ್ತ ಏನು ನನಗೆ ಊರು ಬೇಸರ ಆಗೈತಿ ಇಬ್ರು ಕೂಡ ಊರು ಬಿಟ್ಟು ಬಿಡೋಣ ಊರ್ ಬಿಟ್ಟ ಮುಂದೂರಿಗೆ ಹೋಗೋಣ ಮುನ್ನೂರ್ಗೆ ಹೋಗಿ ಯಾವ ಹಳೆ ಮಠ ಗಿಟ್ಟ ಸಿಗತಾವು ಕಡೆಗೆ ಬಿದ್ದ ಮನಿ ಇರ್ತಾವಲ್ಲ ಅವಕ್ಕ ಸುಣ್ಣ ಬಡ ಮಡದ ಮಠ ಅಂತ ಹೆಸರು ಬಿಡೋಣ ಇವತ್ತಿನ ನಾನು ಕಳ್ಗುರು ನಾನು ಸುಳ್ಳು ಶಿಷ್ಯ ಆಗಿ ನಾನು ಕೆಲಸ ನಿಂದೇನು ಕೆಲಸ ಇಲ್ಲ ಮತ್ತ ಬಿಸಿಲಾಗ ಪ್ರಚಾರ ಮಾಡಕ್ ಹೋಗೋದು ಏನಂತ ಏನಿಲ್ಲ ಕೇಳ್ರಿ ಈ ನಿಮ್ಮ ನಗರದಲ್ಲಿ ನಿಮ್ಮ ಕಣ್ಣೆದುರಿನಲ್ಲಿ ನಿಮ್ಮ ಕನಸು ನನಸು ಮಾಡಲು ಬಂದಿದ್ದಾರೆ ಶ್ರೀ 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 ಗಳ್ಳೆಮಠದ ಗುದ್ಲೆಪ್ಪ ಶಿವಾನಂದ ಮಹಾಸ್ವಾಮಿಗಳು. ಯಾರಿಗೆ ಯೌವನ ಬಲ ತಾರುಣ್ಯ ಬಲ ವರ ಕನ್ಯಾಕುವರ ಪುತ್ರ ಪ್ರಾಪ್ತಿ ಬೇಕಾದ್ರೆ ನಮ್ಮ ಅಜ್ಜರ ಮಠಕ್ಕೆ ಬರ್ಬೇಕಂತ್ರಿ ಅಪ್ಪ. ಎಷ್ಟು ದನದ ಗತೆ ಒದರಿ ಬಿಡುದು ಆಯ್ತು. ಆದ್ರೆ ಒಟ್ಟು ಒಂದ್ ಕಂಡೀಷನ್. ಒಂದೇನು ಒದರ್ಬೇಕು ಗೊತ್ತಾನ? ಏನು? ಪುತ್ರ ಪ್ರಾಪ್ತಿ. ನೀನು ಒದರ್ಬೇಕು. ಯಜ್ಜ ಈ ಪುತ್ರನ್ ಪರತ್ ಅಂದ್ರೆ ಏನು? ನಿಮ್ಮ ಅವ್ನ ಡಬರಿ ಅವ್ರ ಆಯಿ ಗುಂಡಿಗೆ ಏ ಪುತ್ರ ಪ್ರಾಪ್ತಿ ಮಕ್ಕಳ ಫಲ ಕೊಡ್ತಾನ. ನೀ ಮಕ್ಕಳ ಕೊಡ್ತೀಯ? ಆಗುದಿಲ್ಲ ಬಿಡಪ್ಪ. ಆಗುದು ಏನಾರ ಹೇಳು. ಆಗುದಿಲ್ಲ. ಅಯ್ಯೋ ನೀನು ನನಗ ಯಾರು ಕೊಟ್ರ ಸೈ ಸುಳ್ಳು ಹೇಳದ. ನಾವು ಸನ್ಯಾಸಿಗಳಂದ್ರೆ ಯಾರು? ದೇವ್ರ ಏಜೆಂಟ್ ಇದ್ದಂಗ. ಒಲೆಯಾಗಿನ ಬೂದಿ ತಗೊಂಬಂದು ಓಂ ನಮ ಶಿವ ಅಂತ ಹೋಗಿ ಬಿಡು. ಬಸರಾಜ್ಞೆ ಅಂತ ಒಂದ್ ವೇಳೆ ಆ ಊರಾಗ ಮಕ್ಕಳದು ಚಲೋ ಆತು. ಆಗ್ಲಿಲ್ಲ ಅಂದ್ರ ಮುಂದೂರಿಗೆ ಹೋಗೋದು ಇಷ್ಟ. ಆ ಮಠ ಮುಚ್ಚುದು ಮತ್ತೊಂದು ಮಠಕ್ಕೆ ಜೆಂಟ್ ಆಗಿಬಿಡೋದು. ಆಯ್ತು. ಮಠ ತರದಿಂದ ಒಂದು ಕಂಡೀಷನ್ ಏನು ನೋಡಪ್ಪ. ಮಠಕ್ಕ ಭಕ್ತರು ಎಲ್ಲಾ ರೀತಿಯಿಂದನೂ ಬರಾರ. ಈಗ ಅದ್ರಾಗ ಹರಿಯದರು ಇರಾರ, ಮುದುಕಿಯರು ಇರಾರ, ಆಂಟಿಗಳು ಇರಾರ. ಈ ಆಂಟಿಗಳು ಹುಡುಗಿಯರ ನನಗ, ಈ ಮುದುಕಿಯರ ಹಸುರು ನಿನಗ. ಬ್ಯಾಡ ಕ್ಯಾನ್ಸಲ್. ಎದಕ್ಕ? ದೋಸ್ತಿ 50-50 ಏನೇ ಬರಲಿ ಒಗ್ಗಟ್ಟಿರ್ಲಿ. ಆಯ್ತು. ಆಂಟಿ ಮುದುಕಿಯರ್ ನಿನಗ, ಓನ್ಲಿ ಫಾರ್ ನ್ಯೂ ಗರ್ಲ್ಸ್ ನನಗ. ಬಾಯ ಮಣಕಾಲ್ ತುರ್ಕ್ ತಿರುಗಿ ನಿಂದಿರ್ತಾನ. ಏನಾಗ್ಲೇ ಇಬ್ರು ಕೂಡ 50-50 ಅಂದಿಲ್ಲ ನಾಡೇ ಹಂಗ ಮಾಡ್ತೀವ. ನಡಿ ದೋಸ್ತ, ನೀವು ಹೇಳಿದಂಗ ಬರಬರ್ ಮಾಡೋಣ. ಯಾಕಂದ್ರ ಈಗಿನ ಕಾಲದಾಗ ಚಲೋ ಸ್ವಾಮಿಗಳನ್ನ ಮಠ ಮಂದಿರ ಕಟ್ಟಿ ಅದಕ್ಕಾಗಿ ಶ್ರಮ ವಹಿಸ್ತಿರ್ತಾರ. ಅಂತಾರ ನಂಬ್ತಾರಲ್ಲ ಗೊತ್ತಿಲ್ಲ. ಆದ್ರ ಈ ಸ್ವಾಮಿಗಳು ನಾವು ಸುಳ್ಳು ವೇಷ ಹಾಕೊಂಡು ಬೀದಿಗೆ ಹೋಗಿ ನಿಮ್ಮ ಮನೆಯ ನಿಧಿ ಐತಿ ತೆಗೆದು ಕೊಡ್ತೀವಿ ಅಂದ್ರೆ ಯಾರಾದ್ರೂ 1000 ರೂಪಾಯಿ ದಕ್ಷಿಣ ಕೊಟ್ಟು ಮತ್ತೆ ನಮಗೆ ಹೋಳಿಗೆ ಊಟ ಮಾಡಿ ಕಳಿಸ್ತಾರ. ಈಗ ಅಂಥ ಸ್ವಾಮಿಗಳು ಕಿಮ್ಮತ್ ಐತಿಲ್ಲ ಗೊತ್ತಿಲ್ಲ. ಈ ಸುಳ್ಳು ಭವಿಷ್ಯ ಹೇಳಿ ಸುಳ್ಳು ವೇಷ ಹಾಕೊಂಡು ತಿರುಗ್ತಾರಲ್ಲ ಅಂಥವ್ರಿಗೆ ಭವಿಷ್ಯ ಐತಿ. ಯಾವಾಗ ದುರ್ಗಾದೇವಿ ಮಟನ್ ಖಾನಾವಳಿ ಅಂತ ಹೆಸರಿಟ್ರು ಅಲ್ಲಿಗೆ ದೇವ್ರು ಸತ್ತು ಹೋಗ್ಯಾವ. ಈ ಸುತ್ತ ಹೆಸರು ಹೇಳಿ ಏನು ಉಪಯೋಗ ಇಲ್ಲ. ಶಾರ್ಟ್ಕಟ್ನಾಗ ರಾಘವೇಂದ್ರ ಕಟಿಂಗ್ ಶಾಪ್ ಅಂತ ಪಾಪ ಅವ್ರಿಗೆ ಯಾವಾಗ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ನಮ್ಮಂತವ್ರದ ಕಾಲ ಐತೆ. ಮತ್ತಾಗ ತಡ ಹೊಡೆ ಚಕ್ರೆ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ನಾ ಹೃದಯ ಕದಿಯುವ ಕಳ್ಳ ಅನ್ಯಾಯ